ಡಾಕ್ಟರ್ ಟಿವಿ9ನ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲ್ ಕೃಷ್ಣ. ಒತ್ತಡದ ಜೀವನ, ಬದಲಾಗುತ್ತಿರುವ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಅನ್ನೋದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರ್ಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿ9ನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಹೊಟ್ಟೆಯ ಸಮೀಪವಿರುವ ಅಂಗದಲ್ಲಿ ಸ್ನಾಯು ಅಂಗಾಂಶಗಳು ದುರ್ಬಲಗೊಳ್ಳುವುದರಿಂದ ಕರಳು ಅಥವಾ ಅಂಗಾಂಶಗಳು ಹತ್ತಿರದ ದುರ್ಬಲ ತಾಣಗಳ ಮೂಲಕ ಹೊರಬರುತ್ತವೆ. ಹೆಚ್ಚಾಗಿ ಎದೆ ಮತ್ತು ಸೊಂಟದ ನಡುವಿನ ಹೊಟ್ಟೆಯಲ್ಲಿ ಅಂಡವಾಯು ಸಂಭವಿಸಬಹುದು ಹಾಗೂ ಮೇಲಿನ ತೊಡೆಯ ಮತ್ತು ತೊಡೆಸಂದು ಪ್ರದೇಶದಲ್ಲಿ ಕಾಣಿಸಿಕೊಳ್ಳಬಹುದು. ಇವು ಕೆಲವು ಸಂದರ್ಭದಲ್ಲಿ ಮಾರಣಾಂತಿಕವಾಗಿ ಪರಿಣಮಿಸಬಹುದು. ಹೀಗಾಗಿ ಇದನ್ನು ತಡೆಗಟ್ಟಲು ಶಸ್ತ್ರಚಿಕಿತ್ಸೆಯ ಅಗತ್ಯವಿರುತ್ತಾ? ಅವುಗಳು ತಾನಾಗಿಯೇ ಹೋಗಬಹುದಾ? ಅದಕ್ಕೆ ಚಿಕಿತ್ಸೆ ಏನು? ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಸಕ್ರಾ ವರ್ಲ್ಡ್ ಹಾಸ್ಪಿಟಲ್ನ ವೈದ್ಯರಾದ ಡಾಕ್ಟರ್ ವಿಶ್ವನಾಥ್ ಎಸ್ ಅವರು. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ತೆ. ಡಾಕ್ಟರ್, ಈ ಹರ್ನಿಯಾ ಅನ್ನುವಂತಹ ಸಮಸ್ಯೆ ಯಾತಕ್ಕಾಗಿ ಮತ್ತು ಹೇಗೆ ಮನುಷ್ಯನ ದೇಹದಲ್ಲಿ ಉದ್ಭವವಾಗುತ್ತೆ? ಇದಕ್ಕೆ ಕಾರಣಗಳು ಏನು ಡಾಕ್ಟರ್? ಇದು ಹರ್ನಿಯಾ ಅಂದರೆ ಈಗ ಅಬ್ಡಮನ್ ಇರುತ್ತೆ. ಅಬ್ಡಮನಲ್ ವಾಲಲ್ಲಿ ಎಲ್ಲೇ ವೀಕ್ನೆಸ್ ಇದ್ದಾಗ, ಫಿಸಿಕಲ್ ಡಿಫೆಕ್ಟ್ ಇದ್ದಾಗ ಒಳಗಡೆನ ಕರುಳು ಮತ್ತು ಒಮೆಂಟಮ್ ಅನ್ನೋದು ಆ ಡಿಫೆಕ್ಟಿಂದ ಹೊರಗಡೆ ಬಂದು ಊತ ಥರ ಕಾಣಿಸ್ಕೊಳ್ಳುತ್ತೆ. ಇದನ್ನು ನಾವು ಹರ್ನಿಯಾ ಅಂತ ಹೇಳ್ತೀವಿ. ಇದರಲ್ಲಿ ಸಿಂಪಲ್ ಹರ್ನಿಯಾ ಇರ್ಬೋದು, ಕಾಂಪ್ಲೆಕ್ಸ್ ಹರ್ನಿಯಾ ಇರ್ಬೋದು. ಸಿಂಪಲ್ ಹರ್ನಿಯಾ ಅಂದರೆ ಅದು ಹರ್ನಿಯಾ ಈಗ ಇಂಟ್ರಾಬ್ಡಮಿನಲ್ ಪ್ರೆಷರ್ ರೈಸ್ ಆದಾಗ ಅದು ಊತ ಹೊರಗಡೆ ಬರುತ್ತೆ, ಮತ್ತು ಮಲ್ಕೊಂಡಾಗ ಹೊರಗಡೆ ಹೋಗುತ್ತೆ. ಅದು ಸಿಂಪಲ್ ಹರ್ನಿಯಾ ಅಂತ ಹೇಳ್ತೀವಿ. ಈಗ ಕಾಂಪ್ಲೆಕ್ಸ್ ಹರ್ನಿಯಾ ಅಲ್ಲಿ ಈಗ ರೈಸ್ ಇನ್ ಇಂಟ್ರಾಬ್ಡಮಿನಲ್ ಪ್ರೆಷರ್ ಆದಾಗ ಸ್ವೆಲ್ಲಿಂಗ್ ಬಂದು ಮತ್ತೆ ಒಳಗಡೆ ಹೋಗಿಲ್ಲ, ಡಲ್ ಏಕಿಂಗ್ ಪೇಯ್ನ್ ಇದ್ದಾಗ ಅದು ಕಾಂಪ್ಲೆಕ್ಸ್ ಹರ್ನಿಯಾ ಅಂತ ಹೇಳ್ತೀವಿ. ಸೊ ಇದು ಹರ್ನಿಯಾ ಅಂತ ಹೇಳ್ತೀವಿ. ಇದು ಏನಕ್ಕೆ ಕಾಸ್ ಆಗುತ್ತೆ ಅಂತ ಹೇಳಿದ್ರೆ, ಇಂಟ್ರಾಬ್ಡಮಿನಲ್ ಪ್ರೆಷರ್ ಸಚ್ ಆಸ್ ಈಗ ಕ್ರಾನಿಕ್ ಕಾಫ್ ಇರ್ಬೋದು, ವೀಸಿಂಗ್ ಇರ್ಬೋದು, ಆಸ್ತಮಾ, ಸೊ ಕಾನ್ಸ್ಟಿಪೇಷನ್ ಇರ್ಬೋದು. ಈಗ ವಯಸ್ಸಾದರಲ್ಲಿ ಈಗ ಪ್ರಾಸ್ಟೇಟ್ ಪ್ರಾಬ್ಲಮ್ ಆಗಿ ತುಂಬ ಅವರು ಪ್ರೆಷರ್ ಹಾಕಬೇಕು ಮೂತ್ರ ಮಾಡಲಿಕ್ಕೆ. ಈಗ ರಿಪೀಟೆಡ್ ಪ್ರೆಗ್ನೆನ್ಸಿ ಫೀಮೇಲ್ಸಲ್ಲಿ ಅವರಲ್ಲೂ ಹರ್ನಿಯಾ ಕಾಣುತ್ತೆ. ಡಾಕ್ಟರ್, ಕಾಂಪ್ಲೆಕ್ಸ್ ಹರ್ನಿಯಾ ಅಂತ ಕೂಡ ಹೇಳಿದ್ರಿ. ಅಂದರೆ ಹೇಗೆ ಇದು ಹೆಚ್ಚು ರಿಸ್ಕಿ ಆಗಿರುತ್ತಾ? ಯಾವುದು ಹೆಚ್ಚು ಕಾಮನ್ ಆಗಿ ಬರುತ್ತೆ? ಮತ್ತು ಈ ಹರ್ನಿಯಾ ಅನ್ನುವಂಥದ್ದು ಮಾರಣಾಂತಿಕವಾಗುತ್ತಾ ಅನ್ನುವಂಥದ್ದು? ಈಗ ಹರ್ನಿಯಾ ಅಂದರೆ ಈಗ ನೋಡಿ, ಈಗ ದೆರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ಹರ್ನಿಯಾ. ಕಾಮನ್ ಆಗಿ ನಾವು ನೋಡೋದು ಇಂಗ್ವೈನಲ್ ಹರ್ನಿಯಾ ಮತ್ತು ಅಂಬ್ಲಿಕಲ್ ಹರ್ನಿಯಾ. ಅಂಬ್ಲಿಕಲ್ ಹರ್ನಿಯಾ ಕಾಮನ್ ಆಗಿ ನಾವು ಫೀಮೇಲ್ಸಲ್ಲಿ ನೋಡ್ತೇವೆ. ಪೋಸ್ಟ್ ಪ್ರೆಗ್ನೆನ್ಸಿ ತುಂಬ ಕಾಮನ್ನು. ಇದು ಇಂಗ್ವೈನಲ್ ಹರ್ನಿಯಾ ತೊಡ ಭಾಗದಲ್ಲಿ ಬರುತ್ತದೆ. ಈಗ ಕಾಂಪ್ಲೆಕ್ಸ್ ಹರ್ನಿಯಾ ಅಂತ ಕೇಳಿದ್ರಿ. ಈಗ ಕಾಂಪ್ಲೆಕ್ಸ್ ಹರ್ನಿಯಾ ಏನಾಗುತ್ತೆ, ಈಗ ಯೂಶ್ವಲಿ ಅದು ಇರ್ರಿಡ್ಯೂಸಬಲ್ ಹರ್ನಿಯಾ ಅಂದರೆ ಈಗ ಒಂದು ಸತಿ ಹರ್ನಿಯಾ ಊತ ಕಾಣಿಸ್ಕೊಂಡ್ರೆ ಮತ್ತೆ ಅದು ಒಳಗಡೆ ಹೋಗೋದಿಲ್ಲ. ಅದು ಸ್ಲೋ ಆಗಿ ಪೇಯ್ನ್ ಡೆವಲಪ್ ಆಗುತ್ತೆ. ಆ ಪೇಯ್ನ್ ಡೆವಲಪ್ ಆದಾಗ ಅದು ಅಬ್ಸ್ಟ್ರಕ್ಟಿವ್ ಸಿಂಪ್ಟಮ್ಸ್ ಅಂತ ಹೇಳ್ತೀವಿ. ಆವಾಗ ತಕ್ಷಣ ಆಪ್ರೇಷನ್ ಮಾಡಬೇಕು. ಇಲ್ಲಾದರೆ ಅದು ಬ್ಲಡ್ ಸಪ್ಲೈ ಲಾಸ್ ಆಗಿ ಕರಳಿಗೆ ಅದು ಗ್ಯಾಂಗ್ರೀನ್ ಹೋಗೋ ಚಾನ್ಸಸ್ ಇರುತ್ತೆ. ಆವಾಗ ಲೈಫ್ಗೆ ಡೇಂಜರ್ ಆಗುತ್ತೆ. ಸೊ ಇದು ಕಾಂಪ್ಲೆಕ್ಸ್ ಹರ್ನಿಯಾ ಅಂತ ಹೇಳ್ತೀವಿ. ಅದು ಇಮಿಡಿಯೇಟ್ ಸರ್ಜಿಕಲ್ ಇಂಟರ್ವೆನ್ಷನ್ ಬೇಕಾಗುತ್ತೆ. ಡಾಕ್ಟರ್, ಈಗ ಹರ್ನಿಯಾ ಸಮಸ್ಯೆ ಇದ್ದಲ್ಲಿ ಅದು ಹೇಗೆ ಗೊತ್ತಾಗುತ್ತೆ? ಅಂದರೆ ಯಾವ ರೀತಿ ಸಿಂಪ್ಟಮ್ಸನ್ನು ತೋರಿಸುತ್ತೆ ಅರ್ಲಿ ಸ್ಟೇಜಲ್ಲಿ? ಯಾವುದನ್ನು ಪೇಷಂಟ್ಸ್ ಅಬ್ಸರ್ವ್ ಮಾಡಬೇಕು? ಈಗ ಪೇಷಂಟಾಗಿ ಸಡನ್ನಾಗಿ ನೋಡ್ಕೋತಾರೆ. ಈಗ ಬಗ್ಗೋದು, ಹೇಳೋದು, ಕೆಮ್ಮಿದಾಗ ಊತ ಥರ ಕಾಣಿಸ್ಕೊಳ್ಳುತ್ತೆ, ಮತ್ತು ಮಲಗಿದಾಗ ಮತ್ತೆ ಊತ ಒಳಗಡೆ ಹೊಟ್ಟೋಗುತ್ತೆ. ಇದು ಸಿಂಪಲ್ ಆಗಿ ಅವರು ಯೂಶ್ವಲಿ ಪೇಯ್ನ್ ಇರಲ್ಲ, ನೆಗ್ಲೆಕ್ಟ್ ಮಾಡ್ತಾ ಬರ್ತಾ ಇರ್ತಾರೆ. ಸೊ ಪೇಯ್ನ್ ಬಂದಾಗ ಅವರಿಗೆ ಅಟೆನ್ಷನ್ ಆಗುತ್ತೆ. ಆವಾಗ ಡಾಕ್ಟ್ರ್ ಹತ್ರ ಹೋಗಬೇಕು, ಇದೇನೋ ಆಗ್ತಾ ಇದೆ ಅಂತ ಬರ್ತಾರೆ. ಸೊ ಯೂಶ್ವಲಿ ಇದು ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಈಗ ಪೇಷಂಟು ಡಾಕ್ಟ್ರ್ ಹತ್ರ ಬಂದಾಗ ಮಲಗಿಸ್ಬಿಟ್ಟು ಅವ್ರಿಗೆ ಕೆಮ್ಮಿದಾಗ ಅದು ಊತ ಕಾಣಿಸ್ಕೊಳ್ಳುತ್ತೆ. ನಾವು ಕೈ ಇಟ್ಟು ನೋಡಿದಾಗ ಕಾಫ್ ಇಂಪಲ್ಸ್ ಅಂತ ಹೇಳ್ತೀವಿ. ಅದು ಕೈಗೆ ಬಂದು ಹೊಡೆಯುತ್ತೆ, ಅದು ಪ್ರೆಷರ್ ಬಿಲ್ಡ್ ಆದಾಗ. ಆವಾಗ ನಾವು ಹರ್ನಿಯಾ ಅಂತ ಡಯಾಗ್ನೋಸ್ ಮಾಡ್ತೀವಿ. ಇನ್ನು ಕೆಲವೊಮ್ಮೆ ಚಿಕ್ಕ ಹರ್ನಿಯಾದಲ್ಲಿ ಪೇಯ್ನ್ ಬರ್ತಾ ಇದೆ, ಕ್ಲಿನಿಕಲ್ ಡಯಾಗ್ನೋಸಿಸ್ ಆಗ್ತಾ ಇಲ್ಲ ಅಂದರೆ ಆವಾಗ ಇಮೇಜಿಂಗ್ ಟೆಕ್ನಿಕಲ್ಲಿ ನೋಡಿಕೊಂಡು ಡಯಾಗ್ನೋಸಿಸ್ ಮಾಡ್ತೇವೆ. ಡಾಕ್ಟರ್, ನೀವು ಹೇಳಿದ್ರಿ ಅಂದರೆ ಮುಂಚೆ ಪೇನ್ ಇರೋದಿಲ್ಲ, ಹೆಚ್ಚಾಗಿ ಹರ್ನಿಯಾ ಕಾಣಿಸ್ಕೊಳ್ತಾ ಇರುತ್ತೆ, ಮತ್ತೆ ಹೋಗುತ್ತೆ ಅನ್ನುವಂಥದ್ದು. ಸೊ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಯಾವ ರೀತಿ ಚಿಕಿತ್ಸೆ ಕೊಡಲಾಗುತ್ತೆ? ಅಂದರೆ ಇದನ್ನು ಮೆಡಿಕೇಶನ್ ಮೂಲಕ ಕಡಿಮೆ ಮಾಡಬಹುದಾ, ಅಥವಾ ಎವ್ರಿ ಟೈಮ್ ಇದಕ್ಕೆ ಸರ್ಜಿಕಲ್ ಇಂಟರ್ವೆನ್ಷನ್ ಅಗತ್ಯವಿರುತ್ತಾ? ಈಗ ಡೆಫಿನೇಷನ್ ಮೊದಲು ಹೇಳಿದಾಗ, ಈಗ ಹರ್ನಿಯಾ ಅಂದರೆ ವೀಕ್ನೆಸ್ ಅಂದಾಗ ಅದು ಫಿಸಿಕಲ್ ಡಿಫೆಕ್ಟ್ ಆಗೋಗಿರುತ್ತೆ. ಈಗ ಫಾರ್ ಎಕ್ಸಾಂಪಲ್, ಈಗ ಏನಾದರೂ ಪ್ಯಾಂಟ್ ಹರಿದಿದ್ರೆ ಅದನ್ನು ಹೊಲಿಗೆ ಹಾಕಲೇಬೇಕು. ಇಲ್ಲೂ ಅಷ್ಟೇ ಮಸಲ್ ಹರಿದಿರೋದ್ರಿಂದ, ವೀಕ್ನೆಸ್ ಆಗಿರೋದ್ರಿಂದ ಇದು ಮೆಡಿಸಿನ್ ಆಗಲಿ
ಬರೀ ಎಕ್ಸಸೈಸಲ್ಲಿ ಹೀಲ್ ಮಾಡ್ಕೋತೀನಿ ಅಂದರೆ ಅದು ತಪ್ಪದು. ಎಕ್ಸಸೈಸ್ ಹರ್ನಿಯಾ ಆದಾಗ ತುಂಬ ಪ್ರೆಷರ್ ಹಾಕಿ ಮಾಡಿದಾಗ ಇನ್ನೂ ಡಿಫೆಕ್ಟು ದೊಡ್ಡದಾಗ್ತಾ ಹೊರತು ಅದು ವಾಸಿ ಆಗೋದಿಲ್ಲ. ಸೊ ಅದಕ್ಕಾಗಿ ಹರ್ನಿಯಾಗೆ ಸರ್ಜರಿನೇ ಒಂದೇ ಟ್ರೀಟ್ಮೆಂಟ್ ಇರೋದು, ಬೇರೆ ಏನೂ ಆಪ್ಷನ್ಸ್ ಇಲ್ಲ. ಡಾಕ್ಟರ್, ಈ ಹರ್ನಿಯಾ ಅಂತಂದ್ರೆ ಇದು ಕಾಣಿಸ್ಕೊಂಡಲ್ಲಿ ಯಾವ ರೀತಿ ದೇಹದ ಮೇಲೆ ಪ್ರಭಾವ ಬೀರುತ್ತೆ? ಅಂದ್ರೆ ಬೇರೆ ರೀತಿ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಆಗುವಂಥದ್ದು, ಆ ರೀತಿ ಸಮಸ್ಯೆಗಳು ಕೂಡ ಉಂಟಾಗುತ್ತಾ ಇದರಿಂದ? ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಅಂದರೆ ಈಗ ಸಡನ್ನಾಗಿ ಇಂಟೆಸ್ಟೈನ್ಸ್ ಹೊರಗಡೆ ಬರುತ್ತೆ ಮತ್ತು ಹೋಗಲ್ಲ. ಆವಾಗ ತುಂಬ ಜನ ಪೇಷಂಟ್ಸು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಗಿ ಬರ್ತಾರೆ. ಅಂಟಿಲ್ ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂದಾಗ ಅವರಿಗೆ ಐದರ್ ಗ್ಯಾಸ್ ಕೆಳಗಡೆಯಿಂದ ಹೋಗಲ್ಲ, ಮೋಷನ್ ಹೋಗೋದಿಲ್ಲ, ವಾಂತಿಯಾಗಿ ಬರ್ತಾರೆ. ಸಮ್ಟೈಮ್ಸ್ ಅವರು ಡಲ್ ಏಕಿಂಗ್ ಪೇಯ್ನ್ ಇದ್ರೂ ಪೇಷಂಟ್ಸ್ ನೆಗ್ಲೆಕ್ಟ್ ಮಾಡ್ತಾರೆ. ಸಮ್ಟೈಮ್ಸ್ ಬಂದಾಗ ಅವಾಗ ಎಮರ್ಜೆನ್ಸಿಗೆ ನಾವು ಪೂರ್ತಿ ಎಕ್ಸಾಮಿನೇಷನ್ ಮಾಡಿದಾಗ ಡಯಾಗ್ನೋಸಿಸ್ ಮಾಡಿ ಇದು ಇಂಟೆಸ್ಟೈನಲ್ ಅಬ್ಸ್ಟ್ರಕ್ಷನ್ ಆಗಿದೆ, ಸೆಕೆಂಡ್ರಿ ಟು ಹರ್ನಿಯಾ ಅಂತ ಹೇಳ್ತೀವಿ, ಅವಾಗ ಎಮರ್ಜೆನ್ಸಿ ಸರ್ಜರಿ ತಗೋತೇವೆ. ಡಾಕ್ಟರ್, ಇದು ಹೆಚ್ಚಾಗಿ ಜೆನೆಟಿಕಲಿ ಕೂಡ ಬರುತ್ತಾ, ಅಥವಾ ಅಂದರೆ ಯಾವ ಏಜ್ ಗ್ರೂಪ್ನವ್ರಿಗೆ ಇದು ಹೆಚ್ಚಾಗಿ ಬಂದಲ್ಲಿ? ಈಗ ಮುಂಚೆ ಹೆರಿಡಿಟರಿ ಗೊತ್ತಿರೋದ್ರಿಂದ ಅರ್ಲಿ ಡಯಾಗ್ನೋಸಿಸ್ ಆಗಿರಬಹುದು, ಯಾವ ಸ್ಕ್ಯಾನ್ಸ್, ಯಾವ ರೀತಿ ಪ್ರಿಕಾಷನ್ಸ್ನ ತಗೊಳ್ಬಹುದು? ಇದು ಹರ್ನಿಯಾ ಹೆರಿಡಿಟರಿ ಆಗಲಿ ಜೆನೆಟಿಕ್ ಇರೋದಿಲ್ಲ. ಇದು ಸಣ್ಣ ವಯಸ್ಸಲ್ಲೂ ಕಾಣಿಸ್ಕೋಬೋದು, ವಯಸ್ಸಾದವರಲ್ಲೂ ಕಾಣಿಸ್ಕೋಬೋದು. ಈಗ ವಯಸ್ಸಾದ ಕಾರಣ ಏನಕ್ಕಂದರೆ ಮಸಲ್ ವೀಕ್ನೆಸ್ ಆಗಿರುತ್ತೆ. ಯಾಕಂದರೆ ಏಜ್ ಆದಾಗೆಲ್ಲ ಮಸಲ್ ವೀಕ್ ಆಗುತ್ತೆ. ಮತ್ತು ಪ್ರಾಸ್ಟೇಟ್ ಅನ್ನೋದು ಬೆಳೆದಿರುತ್ತೆ, ಅವರಿಗೆ ಮೂತ್ರ ಮಾಡಲಿಕ್ಕೆ ಹೆಚ್ಚಾಗಿ ಪ್ರೆಷರ್ ಹಾಕಬೇಕಾಗತ್ತೆ. ಅವಾಗ ಇಂಟ್ರಾಬ್ಡಮಲ್ ಪ್ರೆಷರ್ ಹಾಕಿದಾಗೆಲ್ಲ ವೀಕ್ ಸ್ಪಾಟಲ್ಲಿ ಅವರಿಗೆ ಹರ್ನಿಯಾ ಡೆವಲಪ್ ಆಗ್ತಾ ಹೋಗುತ್ತೆ. ಇನ್ನು ಯಂಗ್ ಕಂಜನೈಟಲ್ ಹರ್ನಿಯಾಸ್ ಅಂತ ಹೇಳ್ತೀವಿ. ಈಗ ಅದು ಟೆಸ್ಟಿಸ್ಸು ಅಬ್ಡಮನಲ್ಲಿ ಡೆವಲಪ್ ಆಗಿ ಅದು ಡಿಸೆಂಟ್ ಆಗಿ ಸ್ಕ್ರೋಟಮ್ಗೆ ಬರಬೇಕು. ಆ ಡಿಸೆಂಟ್ ಟೈಮಲ್ಲಿ ಅದು ಪ್ರೋಸೆಸ್ ವೆಜೈನಲಿಸ್ ಅಂತ ಒಂದು ಅಂಶ ಬರುತ್ತೆ, ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು. ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿಲ್ಲ ಅಂದರೆ ಅದು ಮತ್ತೆ ಹರ್ನಿಯಾ ಕರಳು ಜಾರಿ ಹರ್ನಿಯಾ ಥರ ಬರಲಿಕ್ಕೆ ಚಾನ್ಸಸ್ ಇದೆ. ಯೂಶಲಿ ಇದು ಕಂಜನೆಂಟಲ್ ನೋಡ್ಬೋದು, ಸೆಕೆಂಡ್ ಡೆಕೆಡ್ ಆಫ್ ಲೈಫಲ್ಲೂ ನಾವು ಇದು ಹರ್ನಿಯಾ ಅಂತ ಬರುತ್ತೆ. ಸೊ ಹಲವಾರು ಕಾರಣಗಳಿರುತ್ತೆ. ವೀಸಿಂಗ್ ಇರ್ಬೋದು, ಆಸ್ತಮಾ ಇರ್ಬೋದು, ಕಾನ್ಸ್ಟಿಪೇಷನ್ ಇರ್ಬೋದು. ಈಗ ಕ್ರಾನಿಕ್ ಸ್ಮೋಕರ್ಸಲ್ಲಿ ಏನಾಗುತ್ತೆ, ಈ ಕೊಲಾಜಿನ್ ಅನ್ನೋ ಎನ್ಸೈಮ್ಸ್ ಡಿಫಿಸಿಟ್ ಆಗುತ್ತೆ ಮಸಲಲ್ಲಿ, ಆವಾಗ ಮಸಲ್ ವೀಕ್ ಆಗಿ ಇದು ಹರ್ನಿಯಾ ಸ್ಟಾರ್ಟ್ ಆಗುತ್ತೆ. ಓಕೆ ಡಾಕ್ಟರ್, ನೀವು ಹೇಳ್ತಾ ಇದ್ರಿ ಅಂದರೆ ಇದಕ್ಕೆ ಸರ್ಜಿಕಲ್ ಟ್ರೀಟ್ಮೆಂಟ್ ಒಂದೇ ಆಪ್ಷನ್ ಆಗಿರುತ್ತೆ ಹರ್ನಿಯಾಗೆ ಅಂತ. ಈಗ ಈ ಸರ್ಜಿಕಲ್ ಟ್ರೀಟ್ಮೆಂಟ್ ಅನ್ನೋದು ಎಷ್ಟು ರಿಸ್ಕಿ, ಅಥವಾ ಯಾವ ರೀತಿ ಪ್ರೊಸೀಜರ್ ಇರುತ್ತೆ? ಅರ್ಲಿ ಡಯಾಗ್ನೋಸಿಸ್ ಮಾಡಿದ್ರೆ ಸುಲಭ ಆಗುತ್ತಾ ಸರ್ಜರಿ, ಅಥವಾ ಕಾಂಪ್ಲಿಕೇಶನ್ಸ್ ಅಂದರೆ ಜಾಸ್ತಿ ವರ್ಷಗಳಾಗಿರುತ್ತೆ, ತುಂಬ ಜನ ನೆಗ್ಲೆಕ್ಟ್ ಮಾಡಿರ್ತಾರೆ, ಸೊ ಹೇಗಿರುತ್ತೆ ಈ ಸರ್ಜರಿ? ಇದು ಆಲ್ವೇಸ್ ಸಿಂಪಲ್ ಹರ್ನಿಯಾಸ್ ಈಸ್ ಈಸಿ ಟು ರಿಕವರ್. ಯಾಕಂದರೆ ಸಿಂಪಲ್ ಹರ್ನಿಯಾ ಇದ್ದಾಗ ಡಿಫೆಕ್ಟು ಚಿಕ್ಕದಿರುತ್ತೆ. ಈಗ ಅಡ್ವಾನ್ಸ್ ಟೆಕ್ನಾಲಜಿ ಇರೋದ್ರಿಂದ ಈಗ ರೋಬೋಟಿಕ್ ಸರ್ಜರಿ ಆಗಲಿ, ಈಗ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಆಗಲಿ, ಇದು ಮಿನಿಮಲ್ ಇನ್ವೆಸಿವ್ ಸರ್ಜರಿ. ಈಗ ಆಲ್ಮೋಸ್ಟ್ 25 ಇಯರ್ಸ್ ಬ್ಯಾಕ್ ಆವಾಗ ಬರೀ ಓಪನ್ ಸರ್ಜರೀಸ್ ಆಗೋದು. 3 to 4 ಇಂಚಸ್ ಕಟ್ ಮಾಡಿ ಹರ್ನಿಯಾ ಸರ್ಜರೀಸ್ ಮಾಡಬೇಕಾಗಿತ್ತು. ಆವಾಗ ರಿಕವರಿ ಡಿಲೇ ಆಗೋದು, ಹಾಸ್ಪಿಟಲೈಸೇಷನ್ ಜಾಸ್ತಿ ಆಗೋದು, ಇವೆಲ್ಲ ಕಾರಣಗಳಿರ್ತಾಯಿತ್ತು. ಆಲ್ಮೋಸ್ಟ್ 1 ವಾರ ಬೆಡ್ ರೆಸ್ಟ್ ಥರ ಹೋಗ್ತಾಯಿದ್ರು ಮೋಸ್ಟ್ ಆಫ್ ದ ಪೇಷಂಟ್ಸ್. ಈಗ ಮಿನಿಮಲಿ ಇನ್ವೆಸಿವ್ ಸರ್ಜರಿ ಇರೋದ್ರಿಂದ ಆಲ್ಮೋಸ್ಟ್ ರೋಬೋಟಿಕ್ ಇರ್ಬೋದು, ಲ್ಯಾಪ್ರೋಸ್ಕೋಪಿಕ್ ಇರ್ಬೋದು, ಅದು ಚಿಕ್ಕ ಹೋಲ್ ಹಾಕಿ ಕೀ ಹೋಲ್ ಹಾಕ್ಬಿಟ್ಟು ಸರ್ಜರಿ ಮಾಡೋದ್ರಿಂದ ಪೇಷಂಟ್ ಯೂಶಲಿ ಡೇ ಕೇರ್ ಸರ್ಜರಿ ಥರ ಟ್ರೀಟ್ ಮಾಡಿ ಕಳಿಸ್ತೀವಿ. ಈವನ್ ದ ಫಾಸ್ಟರ್ ರಿಕವರಿ ಇರ್ತಾರೆ ಪೇಷಂಟ್ಸ್. ಸೊ ಇದು ಸರ್ಜರಿ ಅನ್ನೋದು ಹೆದರುವಂಥದ್ದಲ್ಲ. ಸಿಂಪಲ್ ಇದ್ದಾಗ ಮಾಡಿಸ್ಕೊಂಡ್ರೆ ಬೇಗ ರಿಕವರಿ ಆಗ್ತಾರೆ. ಅದೇ ಕಾಂಪ್ಲೆಕ್ಸ್ ಆದಾಗ ಕಾಂಪ್ಲಿಕೇಶನ್ಸು ಮತ್ತು ರಿಕವರಿ, ಹಾಸ್ಪಿಟಲೈಸೇಷನ್ನು ಮತ್ತು ಪೇಷಂಟ್ ಲೈಫ್ ರಿಸ್ಕು, ಖರ್ಚು ಹೆಚ್ಚಾಗುತ್ತೆ. ಡಾಕ್ಟರ್, ಟೈಪ್ ಆಫ್ ದಿ ಸರ್ಜರಿ ಅಂದರೆ ಟ್ರೀಟ್ಮೆಂಟು ನೀವು ಹೇಳ್ದಂಗೆ ಲ್ಯಾಪ್ರೋಸ್ಕೋಪಿಕ್ ಆಗಿರ್ಬೋದು, ರೋಬೋಟಿಕ್ ಆಗಿರ್ಬೋದು, ಅಥವಾ ಓಪನ್ ಸರ್ಜರಿನೇ ಮಾಡಬೇಕು ಅಂತ ಹೇಳಿದ್ರೆ ಯಾವ ಫ್ಯಾಕ್ಟರ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು? ಅಂದರೆ ನೀವು ಟೈಪ್ಸ್ ಆಫ್ ಹರ್ನಿಯಾ ಕೂಡ ಎಕ್ಸ್ಪ್ಲೇನ್ ಮಾಡಿದ್ರಿ, ಎಲ್ಲವನ್ನೂ ಇದರಿಂದ ಟ್ರೀಟ್ ಮಾಡಬಹುದಾ, ಅಥವಾ ಕಾಂಪ್ಲೆಕ್ಸಿಟಿ ಮೇಲೆ ಡಿಸೈಡ್ ಮಾಡಲಾಗುತ್ತಾ? ಇದು ಒಂದು ಪೇಷಂಟ್ ಅಸೆಸ್ ಮಾಡ್ತೀವಿ. ಈಗ ಸಪೋಸ್ ಈಗ ಎಲ್ಡರ್ಲಿ ಪೇಷಂಟ್ ಅಂತ ತಿಳ್ಕೊಳ್ಳೋಣ. ಅವ್ರಿಗೆ ವೆರಿ ಬ್ಯಾಡ್ ಚೆಸ್ಟ್ ಇದೆ, ಲೈಕ್ COPD, ದ ವೀಸಿಂಗ್ ಇರುತ್ತೆ, ಆಸ್ತಮಾ ಇರುತ್ತೆ, ಅವರು ನಾಟ್ ಅಟ್ ಆಲ್ ಫಿಟ್ ಫಾರ್ ಸರ್ಜರಿ, ಅಂದರೆ ಜನರಲ್ ಅನಸ್ತೀಶಿಯಾಗೆ ಫಿಟ್ ಇಲ್ಲ. ಅಂಥ ಪೇಷಂಟ್ಸಲ್ಲಿ ನಾವು ಮಿನಿಮಲ್ ಇನ್ವೆಸಿವ್ ಸರ್ಜರಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದರೆ ಅವರಿಗೆ ಜನರಲ್ ಅನಸ್ತೀಶಿಯಾ ಕೊಡಬೇಕಾಗತ್ತೆ. ಮಿನಿಮಲ್ ಇನ್ವೆಸಿವ್ ಸರ್ಜರಿ, ರೋಬೋಟಿಕ್ ಸರ್ಜರಿ ಇದೆಲ್ಲ ಇರಬೇಕಾದ್ರೆ ಜನರಲ್ ಅನಸ್ತೀಶಿಯಾ ಕೊಡಲೇಬೇಕು. ಇಂಥ ಪೇಷಂಟಲ್ಲಿ ಫಿಟ್ ಇಲ್ಲ ಅಂದರೆ ಈವನ್ ಲೋಕಲ್ ಅನಸ್ತೀಶಿಯಾದಲ್ಲಿ ಸರ್ಜರಿ, ಓಪನ್ ಸರ್ಜರಿ ಮಾಡಿ ಮುಗಿಸ್ತೇವೆ. ರೋಬೋಟಿಕ್ ಸರ್ಜರಿಯಿಂದ ಅದು ಪೇನ್ಫುಲ್ ಆಗಿರುತ್ತಾ ಡಾಕ್ಟರ್ ಪ್ರೊಸೀಜರ್? ಆ್ಯಂಡ್ ಅದಾದಮೇಲೆ ಕೂಡ ರಿಕವರಿ ಹೇಗೆ, ಅಂದರೆ ಎಷ್ಟು ದಿನಗಳ ಕಾಲ ರೆಸ್ಟ್ ತಗೊಳ್ಬೇಕಾ, ಅಥವಾ ಯಾವ ರೀತಿ? ಯೂಶಲಿ ಇದು ಮಿನಿಮಲ್ ಇನ್ವೆಸಿವ್ ಸರ್ಜರಿ ಅಂತ ಹೇಳಿದ್ರೆ ಇದು ರೋಬೋಟಿಕ್ ಲ್ಯಾಪ್ರೋಸ್ಕೋಪಿ, ಇದು ಪೇನ್ಲೆಸ್ ಸರ್ಜರಿ. ಯಾಕಂದರೆ ಕೀ ಹೋಲ್ ಸರ್ಜರಿ ಮಾಡ್ತೀವಿ, ಹಾರ್ಡ್ಲಿ 3 to 4 mm ಕಟ್ ಇರುತ್ತೆ. ಆ ಕಟ್ಟಿಂದ ಹಾಕಿ ಕ್ಯಾಮ್ರಾ ಹಾಕಿ ಸರ್ಜರಿ ಮಾಡ್ತೇವೆ.
ಸೊ ಇದು ಯೂಶ್ವಲಿ ನಾವು ಡೇ ಕೇರ್ ಸರ್ಜರಿ ಥರ ಮಾಡ್ತೇವೆ. ಫಾಸ್ಟರ್ ರಿಕವರ್ ಇರುತ್ತೆ, ಪೇಯ್ನ್ ಬೇರ್ ಮಿನಿಮಮ್ ಇರುತ್ತೆ. ಸೇಮ್ ಡೇ ಆಫ್ಟರ್ ಸರ್ಜರಿ 6 hours ವಾಕ್ ಮಾಡ್ಬೋದು, ಅವರು ನಾರ್ಮಲ್ ಫುಡ್ಡು ತೊಗೋಬೋದು, ಅದು ಏನೂ ತೊಂದರೆ ಇಲ್ಲ. ರಿಕವರಿಗೋಸ್ಕರ ಏನೂ ತೊಂದರೆ ಆಗೋದಿಲ್ಲ. ಓಕೆ ಡಾಕ್ಟರ್, ಈಗ ಹರ್ನಿಯಾ ಅನ್ನುವಂಥ ಸಮಸ್ಯೆ ಇದು ರಿಯಕರಿಂಗ್ ಆಗಿರುತ್ತಾ ಅನ್ನುವಂಥದ್ದು, ಸರ್ಜರಿ ಮಾಡಿಸ್ಕೊಂಡ್ಮೇಲೆ ಕೂಡ ಮತ್ತೆ ಬರಬಹುದಾ ಕೆಲವೊಂದಷ್ಟು ವರ್ಷಗಳು ಬಿಟ್ಟು? ಅದನ್ನು ಯಾವ ರೀತಿ ಅಂದರೆ ಮಲ್ಟಿಪಲ್ ಟೈಮ್ಸ್ ಸರ್ಜರಿ ಮಾಡಿಸ್ಕೊಂಡ್ರೆ ಏನಾದರೂ ತೊಂದರೆ ಆಗುತ್ತಾ? ಇದು ರಿಕರೆಂಟ್ ಸರ್ಜರಿ ಇದ್ದಾಗ ಅದು ಚಾನ್ಸಸ್ ಆಫ್ ರಿಕರೆನ್ಸ್ ರೇಟ್ಸ್ ಆರ್ ವೆರಿ ಹೈ. ಈಗ ಅದಕ್ಕೆ ನಾವು ಒನ್ಸ್ ಡಯಾಗ್ನೋಸಿಸ್ ಮಾಡಿದಾಗ ಸಿಂಪಲ್ ಹರ್ನಿಯಾ ಇದ್ದಾಗ ಸೊ ಆಲ್ವೇಸ್ ವಿ ರೆಕಮೆಂಡ್ ಎ ಸರ್ಜರಿ. ಸೊ ಮಸಲ್ ವೀಕ್ನೆಸ್ ಇರೋದ್ರಿಂದ ಅದು ಮೆಶ್ ಅಂತ ಹಾಕ್ತೇವೆ. ಸೊ ಈ ಮೆಶ್ ಹಾಕಿದಾಗ ಲೆಸ್ ದೆನ್ 1% ಚಾನ್ಸಸ್ ಆಫ್ ರಿಕರೆನ್ಸ್ ರೇಟ್. ಸೊ ಈ ಸರ್ಜರಿ ಆಗದ ಕೂಡಲೇ ನಾವು ಪೇಷಂಟ್ಸ್ಗೆ ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಪೋಸ್ಟ್ ಸರ್ಜರಿ ಈ ಥರ ಕೇರ್ ತೊಗೊಳ್ಳಿ, ಇಲ್ಲಾಂದರೆ ರಿಕರೆನ್ಸ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಏನಾದರೂ ಅವ್ರಿಗೆ ಸ್ಮೋಕಿಂಗ್ ಹ್ಯಾಬಿಟ್ ಇದ್ದರೆ ಬಿಡಲಿಕ್ಕೆ ಹೇಳ್ತೀವಿ, ಒಬೀಸ್ ಇದ್ದರೆ ಸಣ್ಣ ಹಾಕಲಿಕ್ಕೆ ಅಂತ ಹೇಳ್ತೀವಿ. ಸೊ ಇವೆಲ್ಲ ಪ್ರಿಕಾಷನ್ಸ್ ಕೊಡ್ತೀವಿ. ಈಗ ಕಾಂಪ್ಲೆಕ್ಸ್ ಸರ್ಜರಿ, ಈಗ ಓಪನ್ ಸರ್ಜರಿ ಯಾವಾಗ ಡಿಸೈಡ್ ಮಾಡ್ತೀವಿ ಅಂದರೆ ಈಗ ಟೋಟಲ್ ಅಬ್ಡಮ್ನಲ್ ವಾಲ್ ಲಾಸ್ ಆಗೋಗಿದ್ದರೆ, ಈಗ ಮಿನಿಮಲ್ ಇನ್ವೆಸಿವ್ ಸರ್ಜರಿ ಆಗೋದಿಲ್ಲ, ಈಗ ಎಂಟೈರ್ ಮಸಲ್ ಲಾಸ್ ಆಗೋಗಿದೆ, ಆ ಟೈಮಲ್ಲಿ ಅದು ಮಸಲ್ ಮೊಬಿಲೈಸೇಷನ್ ಆವಾಗ ಓಪನ್ ಸರ್ಜರಿ ರೋಲ್ ಆಗುತ್ತೆ. ಸೊ ಅದು ಟೈಪಲ್ಲಿ ಆವಾಗ ಚಾನ್ಸಸ್ ಮೊಬಿಲೈಸ್ ಮಾಡಿಬಿಟ್ಟು ಎಲ್ಲ ಮೆಶ್ ಹಾಕಿದ್ರೆ ಚಾನ್ಸ್ ಆಫ್ ರಿಕರೆನ್ಸ್ ರೇಟ್ಸ್ ಇವನ್ ಇನ್ ದೋಸ್ ಕೇಸಸ್ ಆರ್ ವೆರಿ ಲೆಸ್. ಹರ್ನಿಯಾ ಇರೋರಿಗೆ ಕೆಲವೊಬ್ಬರಿಗೆ ಎಕ್ಸಸೈಸ್ ಮಾಡೋದೇ ಮಾರಕವಾಗಬಹುದು ಅಂತ ಹೇಳಿದ್ರಿ. ಇನ್ನು ಈ ಸರ್ಜರಿ ಆದವ್ರಿಗೆ ಅದಾದಮೇಲೆ ಅವರ ಜೀವನ ಶೈಲಿ ಯಾವ ರೀತಿಯಾಗಿರಬೇಕು? ಎಕ್ಸಸೈಸನ್ನು ನೀವು ರೆಕಮೆಂಡ್ ಮಾಡ್ತೀರಾ? ಯಾವುದನ್ನೆಲ್ಲ ಮಾಡಬೇಕು, ಯಾವುದನ್ನು ಮಾಡಬಾರ್ದು? ಸೊ ಇನಿಷಿಯಲಿ ಸರ್ಜರಿ ಆದಮೇಲೆ ಕೋರ್ ಸ್ಟ್ರೆಂಥನಿಂಗ್ ಎಕ್ಸಸೈಸ್ ಅವಾಯ್ಡ್ ಮಾಡಲಿಕ್ಕೆ ಹೇಳ್ತೀವಿ. ಯಾಕಂದರೆ ಕಾಮನ್ ಕಾಸ್ ಫಾರ್ ಹರ್ನಿಯಾ ಇಸ್ ಅ ರೈಸ್ ಇನ್ ಇಂಟ್ರಾಬ್ಡಮಿನಲ್ ಪ್ರೆಷರ್. ಕೋರ್ ಸ್ಟ್ರೆಂಥನ್ ಮಾಡಿದ್ರೆ ಡೈರೆಕ್ಟ್ ಪ್ರೆಷರ್ ಆಗುತ್ತೆ. ಸೊ ನಾವು ಇನಿಷಿಯಲಿ ಪೋಸ್ಟ್ ಸರ್ಜರಿ ಏನು ಹೇಳ್ತೀವಿ ಅಂದರೆ ಫಸ್ಟ್ ವೀಕಲ್ಲಿ ಬ್ರಿಸ್ಕ್ ವಾಕ್ಸ್ ಮಾಡ್ಕೋಬೋದು, ಈ ಡ್ರೈವಿಂಗ್ ಕಾರ್ಸ್ ಎಲ್ಲ 10 ಡೇಸಲ್ಲಿ ಮಾಡ್ಕೋಬೋದು, ಈ ಕ್ರಾಸ್ ಟ್ರೈನರು ಇವೆಲ್ಲ ಇದು ಟ್ರೆಡ್ಮಿಲ್ ಎಲ್ಲ 2-3 ವೀಕ್ಸಲ್ಲಿ ಮಾಡ್ಬೋದು, ಬೈಕ್ ರೈಡಿಂಗ್ ಎಲ್ಲ 3 to 4 ವೀಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಕೋರ್ ಪ್ರೆಷರ್ ಸ್ಲೋ ಆಗಿ ಅಂಡರ್ ಗೈಡೆನ್ಸ್ ಆಫ್ಟರ್ 6 ವೀಕ್ಸ್ ಸ್ಟಾರ್ಟ್ ಮಾಡ್ಕೋಬೋದು. ಡಾಕ್ಟರ್, ಹೆಚ್ಚಾಗಿ ಅಂದರೆ ಅಸ್ತಮಾ ಅಂಥ ಸಮಸ್ಯೆಗಳಿರೋರಿಗೆ ಹರ್ನಿಯಾ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅಂಥವ್ರಿಗೆ ನೀವು ಏನು ಅಡ್ವೈಸ್ ಮಾಡ್ತೀರಿ? ಅಂದರೆ ಆ ಚಿಕಿತ್ಸೆಗಳನ್ನು ಅಂದರೆ ಮುಂಗಡವಾಗಿ ಏನಾದರೂ ಪ್ರಿಕಾಷನ್ಸ್ ತಗೊಳ್ಬಹುದಾ, ಯಾವ ರೀತಿಯಾಗಿ? ಇಲ್ಲ, ಈಗ ವೀಸಿಂಗ್ ಇರಬೇಕಾದ್ರೆ ಮೋಸ್ಟ್ ಆಫ್ ದಮ್ ಇಟ್ ಇಸ್ ಅ ಸೀಸನಲ್ ಇದ್ದಾಗ ಅವ್ರಿಗೆ ಈ ಆಸ್ಮಾಟಿಕ್ ಅಟ್ಯಾಕು ಜಾಸ್ತಿ ಆಗ್ಬೋದು. ಈ ಆಸ್ಮಾಟಿಕ್ ಅಟ್ಯಾಕ್ ಜಾಸ್ತಿ ಆದಾಗ ಕ್ರಾನಿಕ್ ಕಾಫು ಬರುತ್ತೆ, ಅವಾಗ ಪರ್ಸಿಸ್ಟೆಂಟ್ ರೈಸ್ ಇನ್ ಇಂಟ್ರಾಬ್ಡಮಿನಲ್ ಪ್ರೆಷರ್ ಆಗ್ತಾ ಇರುತ್ತೆ. ಕೆಲವೊಂದು ಪೇಷಂಟ್ಸ್ ವೀಸಿಂಗ್ ಇರೋರು ಸ್ಟಿರಾಯ್ಡ್ಸ್ ಡಿಪೆಂಡೆನ್ಸಿ ಇರ್ತಾರೆ, ಯಾಕಂದರೆ ವೀಸಿಂಗ್ ಕಂಟ್ರೋಲ್ ಆಗಲಿಕ್ಕೆ. ಈವನ್ ಮೋಸ್ಟ್ ಆಫ್ ದ ಸ್ಟಿರಾಯ್ಡ್ ತೊಗೊಳೋದ್ರಿಂದ ಮಸಲ್ ವೀಕ್ನೆಸ್ ಆಗಿ ಚಾನ್ಸಸ್ ಆಫ್ ಹರ್ನಿಯಾ ಡೆವಲಪ್ ಮಾಡೋದು ತುಂಬ ಈಸಿಯಾಗಿ ಬಂದುಬಿಡುತ್ತೆ ಹರ್ನಿಯಾ. ಅದರಿಂದ ಅವ್ರಿಗೆ ಹೇಳ್ತೀವಿ ಪ್ರಾಪರ್ ಟ್ರೀಟ್ಮೆಂಟ್ ತೊಗೊಳ್ಳಿ, ಪಲ್ಮಾಲಜಿಸ್ಟ್ ಹತ್ರ ತೋರಿಸ್ಕೊಂಡು ವೀಸಿಂಗ್ ಚೆಕ್ ಮಾಡ್ಕೊಳ್ಳಿ, ಸೊ ದ್ಯಾಟ್ ಅವ್ರಿಗೆ ಹರ್ನಿಯಾ ಆಗದಿರಂಗೆ ಕಾಪಾಡ್ಕೋಬೋದು. ಡಾಕ್ಟರ್, ಈ ಹರ್ನಿಯಾ ಸಮಸ್ಯೆ ಲಾಂಗ್ ಲಾಸ್ಟಿಂಗ್ ಅಂತ ಹೇಳಿದ್ರೆ ಇದು ಜೀವನದುದ್ದಕ್ಕೂ ಮ್ಯಾನೇಜ್ ಮಾಡ್ಕೊಂಡು ಇರಬೇಕಾಗುತ್ತಾ, ಅಥವಾ ಟ್ರೀಟ್ಮೆಂಟ್ ಆದ ತಕ್ಷಣ ಕಂಪ್ಲೀಟ್ ಆಗಿ ಗುಣಮುಖ ಆಗುವಂಥ ಸಾಧ್ಯತೆಗಳು ಇರುತ್ತಾ? ಇದು ಟ್ರೀಟ್ಮೆಂಟ್ ಒನ್ಸ್ ಸಿಂಪಲ್ ಹರ್ನಿಯಾ ಇದ್ದಾಗ ನಾನು ಹೇಳಿದೆ, ಇದ್ದಾಗ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಏನೂ ಆಗೋದಿಲ್ಲ. ಇದು ಯಾವಾಗ ಕಾಂಪ್ಲಿಕೇಶನ್ಸ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಈಗ ಯಂಗರ್ ಜನ್ರೇಷನ್ ದರ್ ಇಸ್ ಎ ಜಿಮ್ ಕ್ರೇಜ್ ಇದೆ, ಅವ್ರಿಗೆ ಹೋಗಲೇಬೇಕು, ನಾನು ನಮ್ಮ ಅದರ್ ಕೊಲೀಗ್ಸ್ ಹೋಗ್ತಾರೆ ಜಿಮ್ಮು, ನಾನು 6 ಪ್ಯಾಕ್ ಅಬ್ಡಮನ್ ಮಾಡಬೇಕು ಅಂತ ಎಲ್ಲ ಕ್ರೇಜಿಯಾಗಿ ಹೋಗೋದು, ಡೆಡ್ ಲಿಫ್ಟ್ ವೆಯ್ಟ್ ಮಾಡೋದು, ಇವೆಲ್ಲ ಮಾಡ್ತಾ ಇದ್ದರೆ ಹರ್ನಿಯಾ ಇದು ಚಾನ್ಸಸ್ ಆಗುತ್ತೆ. ಸೊ ದಟ್ ಈಸ್ ಹೌ ಇಟ್ ಇಸ್. ಡಾಕ್ಟರ್, ನೀವು ಹೇಳಿದ್ರಿ ಇದು ಹೆಚ್ಚಾಗಿ ರಿಪೀಟೆಡ್ ಪ್ರೆಗ್ನೆಂಟ್ ವುಮೆನಲ್ಲಿ ಹೆಚ್ಚಾಗಿ ಕಾಡುತ್ತೆ ಅಂತ, ಮತ್ತು ಎಲ್ಡರ್ಲಿ ಪೇಷಂಟ್ಸ್ಗೆ ಈ ಸಮಸ್ಯೆ ಬಂದಲ್ಲಿ ಹೇಗೆ ಅದನ್ನು ಮ್ಯಾನೇಜ್ ಮಾಡಬೇಕು? ಸೊ ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ಏನಾಗುತ್ತೆ, ಈಗ ರೆಕ್ಟಸ್ ಅಬ್ಡಾಮಿನಸ್ ಮಸಲ್ ಅಂತ ಇರುತ್ತೆ, ಅದು 2 ಲೇಯರ್ ಅಟ್ಯಾಚ್ಮೆಂಟ್ ಇರುತ್ತೆ. ಒಂದು ಆ್ಯಂಟೀರಿಯರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಮೆಡಿಕಲಲ್ಲಿ, ಮತ್ತು ಪೋಸ್ಟೀರಿಯರ್ ಅಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ. ಈಗ ಯೂಶಲಿ ಜಿಮ್ ಕೋರ್ ಇದು ಮಾಡಿದಾಗ, ಕೋರ್ ಎಕ್ಸಸೈಸ್ ಮಾಡಿದಾಗ 8 ಪ್ಯಾಕ್ ಅಬ್ಡಮನ್ ಅಂತ ಬರುತ್ತೆ. ಅದು ಏನಾಗಿರುತ್ತೆ, ಅಟ್ಯಾಚ್ಮೆಂಟ್ ಒನ್ ಆಫ್ ದ ಮಸಲ್ ಲೇಯರ್ ಬಿಟ್ಕೊಳ್ಳುತ್ತೆ. ಸೊ ಅದು ಬಿಟ್ಕೊಳ್ಳೋದ್ರಿಂದ ಅದು ರೆಕ್ಟಲ್ ಡೈವರಿಕೇಷನ್ ಅಂತ ಡೆವಲಪ್ ಆಗುತ್ತೆ ಪ್ರೆಗ್ನೆಂಟ್ ವುಮೆನ್, ವೆರಿ ಕಾಮನ್ ಪೋಸ್ಟ್ ಪ್ರೆಗ್ನೆನ್ಸಿ. ಆವಾಗ ಅಂಬ್ಲಿಕಸ್ ಹತ್ರ ಡಿಫೆಕ್ಟ್ ಆಗಿ ಕಾಮನ್ ಆಗಿ ಅಂಬ್ಲಿಕಲ್ ಹರ್ನಿಯಾ ಡೆವಲಪ್ ಆಗುತ್ತೆ. ಸೊ ಇದು ರಿಪೀಟೆಡ್ ಪ್ರೆಗ್ನೆನ್ಸಿಯಲ್ಲಿ ಮತ್ತೆ ಅದು ಸ್ಟ್ರೆಚ್ ಆಗ್ತಾ ಅದು ಡಿಫೆಕ್ಟ್ ದೊಡ್ಡದಾಗುತ್ತೆ, ಇಂಟೆಸ್ಟೈನ್ಸ್ ಕರಳು ಹೊರಗಡೆ ಬರಲಿಕ್ಕೆ ಚಾನ್ಸಸ್ ಆಗುತ್ತೆ. ಹರ್ನಿಯಾ ವೆರಿ ಕಾಮನ್ ಇನ್ ವುಮೆನ್ ಹೂಸ್ ಪ್ಲಾನಿಂಗ್ ಫಾರ್ ರಿಪೀಟೆಡ್ ಪ್ರೆಗ್ನೆನ್ಸೀಸ್. ಡಾಕ್ಟರ್, ಇನ್ನು ಮಕ್ಕಳಲ್ಲೂ ಕೂಡ ಈ ಹರ್ನಿಯಾ ಬರುತ್ತೆ ಅಂತ ಹೇಳಿದ್ರೆ, ಅಂದರೆ ಎಲ್ಲ ಏಜ್ ಗ್ರೂಪ್ಗೂ ಇದು ಡೈರೆಕ್ಟ್ ಆಗಿ ಎಫೆಕ್ಟ್ ಮಾಡುವಂಥದ್ದು. ಮಕ್ಕಳಲ್ಲಿ ಬಂದಲ್ಲಿ ಅವ್ರಿಗೆ ಚಿಕಿತ್ಸೆ ಅಥವಾ ಅದನ್ನು ನೋಡೋದು ಏನಾದರೂ ಬೇರೆ ರೀತಿಯಾಗಿರುತ್ತಾ ಈ ಪ್ರೊಸೀಜರ್? ಇಲ್ಲ, ಇದು ಈಗ ನೋಡಿ ಮಕ್ಕಳಲ್ಲಿ ಬಂದರೆ ಕಂಜನೆಂಟಲ್ ಹರ್ನಿಯಾ ಅಂತ ಹೇಳ್ತೀವಿ.
ಅದು ಆವಾಗಲೇ ಹೇಳಿದ ಟೆಸ್ಟಿಕ್ಯುಲರ್ ಡಿಸೆಂಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಇಲ್ಲಿ ಹೋದಾಗ ಅದು ಪ್ರೊಸೆಸ್ ವೆಜೈನಲಿಸ್ ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಬೇಕು. ಅದು ಕ್ಲೋಸ್ ಆಗಿಲ್ಲ ಅಂದರೆ ಹರ್ನಿಯಾ ಆಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತೀವಿ, ಈಗ ಮಕ್ಕಳಲ್ಲಿ ಸರ್ಜರಿ ಮಾಡಿದ್ರೆ ಮೆಶ್ ಏನು ಹಾಕೋದಿಲ್ಲ, ಯಾಕಂದರೆ ಅವ್ರಿಗೆ ಮಸಲ್ ಸ್ಟ್ರೆಚಸ್ ಎಲ್ಲ ಚೆನ್ನಾಗೇ ಇರುತ್ತೆ. ಬರೀ ಆ ಸ್ಯಾಕ್ನ ಲೈಗೇಟ್ ಮಾಡಿ ಅದು ಸ್ಯಾಕ್ ತೆಗ್ದಾಕ್ ಬಂದರೆ ಇನ್ ಫ್ಯೂಚರಲ್ಲಿ ಅವ್ರಿಗೆ ರಿಕರೆನ್ಸ್ ಬರೋದಿಲ್ಲ. ಸೊ ಈವನ್ ಮಕ್ಕಳಲ್ಲಿ ಸರ್ಜರಿ ಬೇಕಾಗುತ್ತೆ. ಡಾಕ್ಟರ್, ತುಂಬ ಜನಕ್ಕೆ ಅಂದರೆ ಒಬೆಸಿಟಿ ಪ್ರಾಬ್ಲಮ್ ಇರುತ್ತೆ, ಅದರ ಜೊತೆಗೆ ಈಗ ಹರ್ನಿಯಾ ಸಮಸ್ಯೆ ಇರೋರು ಹೆವಿ ವೇಟ್ ಲಿಫ್ಟಿಂಗ್ ಅದನ್ನು ಕೂಡ ಅವಾಯ್ಡ್ ಮಾಡಬೇಕು ಅಂತ ಹೇಳಿದ್ರಿ. ಸೊ ಹೇಗೆ ಡಾಕ್ಟರ್ ಅವರು ಮ್ಯಾನೇಜ್ ಮಾಡಬಹುದು ಅನ್ನುವಂಥದ್ದು? ಈಗ ಒಬೆಸಿಟಿ ಇದ್ದವರು ಅವರು ಡೈಟಿಷಿಯನ್ ಅಡ್ವೈಸ್ ತೊಗೋಬೇಕು, ಕ್ಯಾಲರಿ ಡೆಫಿಸಿಟ್ ತೊಗೋಬೇಕು, ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಸೊ ಪ್ರೆಷರ್ ಅವಾಯ್ಡ್ ಮಾಡಿ. ದೆರ್ ಆರ್ ಸೋ ಮೆನಿ ಅದರ್ ಎಕ್ಸಸೈಸ್, ಸೈಕ್ಲಿಂಗ್ ಇದೆ, ಕ್ರಾಸ್ ಟ್ರೈನರ್ಸ್ ಇದೆ, ಟ್ರೆಡ್ಮಿಲ್ಸ್ ಇದೆ, ಮತ್ತು ಅದು ಗ್ರೇಡೆಡ್ ಎಕ್ಸಸೈಸ್ ಮಾಡಿಕೊಂಡು ವೆಯ್ಟ್ ಲೆಸ್ ಮಾಡಿಕೊಂಡ್ರೆ ಇದು ಚಾನ್ಸಸ್ ಆಫ್ ಹರ್ನಿಯಾ ಈವನ್ ಇನ್ ಒಬೆಸಿಟಿ ಪೀಪಲ್ ಇಸ್ ಲೆಸ್ ಚಾನ್ಸಸ್ ಟು ಅಕರ್. ಓಕೆ ಡಾಕ್ಟರ್, ಇನ್ನು ಡಯಟಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕಾಗತ್ತಾ? ಇಂಥ ಫುಡ್ಸನ್ನು ಅವಾಯ್ಡ್ ಮಾಡೋದಾಗಿರ್ಬೋದು ಅಥವಾ ಹೆಚ್ಚು ಕನ್ಸಂಪ್ಷನಿಂದ ಹರ್ನಿಯಾ ಟ್ರೀಟ್ಮೆಂಟ್ಗೆ ಹೆಲ್ಪ್ ಆಗುತ್ತಾ? ಇಲ್ಲ, ಡಯಟ್ ಏನು ರಿಸ್ಟ್ರಿಕ್ಷನ್ಸ್ ಇರಲ್ಲ. ಡಯಟಿಂದ ಆಗಲಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಡಯಟ್ ಮೇನ್ಲಿ ನೋಡ್ಕೋಬೇಕು ಅಂದರೆ ವೆಯ್ಟ್ ಗೈನ್ ಆಗ್ದಿರಂಗೆ ನೋಡ್ಕೊಳ್ಳಿಕ್ಕೆ ಡಯಟ್ ತೊಗೋಬೇಕು. ದಟ್ ಈಸ್ ಹೌ ಇಟ್ ಇಸ್ ಫಾರ್ ದ ಹರ್ನಿಯಾ. ಓಕೆ ಡಾಕ್ಟರ್, ಇನ್ನು ಅಂದರೆ ಈ ಒಂದು ಚಿಕಿತ್ಸೆಯಲ್ಲಿ ಈಗ ನಾನ್ ಇನ್ವೇಸಿವ್ ಬಂದಿದೆ ಅಂತ ಹೇಳಿದ್ರಿ, ವಿಚ್ ಇಸ್ ಗುಡ್ ನ್ಯೂಸ್. ಇನ್ನು ಮುಂದಿನ ದಿನಗಳಲ್ಲಿ ಅಂದರೆ ಯಾವ ರೀತಿ ಅಡ್ವಾನ್ಸ್ಮೆಂಟ್ಸ್ ಆಗ್ತಾ ಇದೆ ಹರ್ನಿಯಾ ಒಂದು ಚಿಕಿತ್ಸೆಯ ನಿಟ್ಟಿನಲ್ಲಿ ಅಂತ? ಈಗ ರೋಬೋಟ್ ಇಸ್ ದ ಲೇಟೆಸ್ಟ್. ಈಗ ಮಿನಿಮಲ್ ಇನ್ವೆಸಿವ್ ಅಲ್ಲಿ ಲ್ಯಾಪ್ರೋಸ್ಕೋಪಿಗೆ ಕಂಪೇರ್ ಮಾಡಿದ್ರೆ ಅಡ್ವಾಂಟೇಜ್ ಆಫ್ ದ ವಿಷನ್ 360 ಡಿಗ್ರಿ ರೋಬೋಟಲ್ಲಿ ಸಿಗುತ್ತೆ. ಬಿಕಾಸ್ ಎಲ್ಲ ಡೈರೆಕ್ಷನ್ಸಲ್ಲೂ ನೋಡ್ಬೋದು. ಸೂಚರಿಂಗ್ ಟೆಕ್ನಿಕ್ ಇಸ್ ಮಚ್ ಅಡ್ವಾನ್ಸ್ ದ್ಯಾನ್ ದ ಲ್ಯಾಪ್ರೋಸ್ಕೋಪಿ. ಸೊ ರೋಬೋಟಿಕ್ ಇಸ್ ಅ ಮಿನಿಮಲ್ ಇನ್ವೇಸಿವ್, ಫಾಸ್ಟರ್ ರಿಕವರಿ, ಪ್ರಿಸಿಷನ್ಸ್ ಇರುತ್ತೆ. ಸೊ 3D ಟೆಕ್ನಾಲಜಿ ಇರೋದ್ರಿಂದ ಬೆಟರ್ ರಿಸಲ್ಟ್ಸ್ ಇರುತ್ತೆ. ಓಕೆ ಡಾಕ್ಟರ್, ನೀವು ಹಲವಾರು ಪೇಷಂಟ್ಸ್ನ ಟ್ರೀಟ್ ಮಾಡಿರ್ತೀರಾ. ಈ ಹರ್ನಿಯಾ ಅನ್ನೋದು ಕೆಲವರಿಗೆ ತುಂಬ ಕ್ರಿಟಿಕಲ್ ಆಗಿ ಪರಿಣಮಿಸಿರುತ್ತೆ. ಅದನ್ನು ನೀವು ಅಂದರೆ ರಿಸಾಲ್ವ್ ಮಾಡಿರುವಂಥದ್ದು, ಅದರ ಎಕ್ಸ್ಪೀರಿಯನ್ಸ್ ಹಂಚ್ಕೊಳ್ಳೋದಾದರೆ? ಇಲ್ಲ, 2 days ಬ್ಯಾಕೆ ಒಂದು ಇಂಟರ್ನ್ಯಾಷನಲ್ ಪೇಷಂಟ್, ಇರಾಕ್ ಪೇಷಂಟು, ಅವರು ಆ್ಯಕ್ಚುಲಿ ಮದರಿಗೆ ಪ್ರೀವಿಯಸ್ಲಿ ಅನಾಟಮಿಕಲ್ ರಿಪೇರ್ ಅಂತ ಸರ್ಜರಿ ಆಗಿತ್ತು. ಅನಾಟಮಿಕಲ್ ರಿಪೇರ್ ಅಂದರೆ ಅಲ್ಲಿರೋ ಮಾಂಸ ಡಿಫೆಕ್ಟ್ ಇರೋದು, ಮಾಂಸಖಂಡನ ಹೊಲಗೆ ಹಾಕಿ ಬಂದಿರ್ತಾರೆ, ಮೆಶ್ ಏನೂ ಹಾಕಿರಲಿಲ್ಲ. ಅವರಿಗೆ ಅದು ಮತ್ತೆ ರಿಕರೆನ್ಸ್ ಹರ್ನಿಯಾ ಆಗಿ ಕರಳು ಜಾರಿ ಅದು ಅಬ್ಸ್ಟ್ರಕ್ಷನ್ ಆಗಿ ಬಂದಿದ್ದರು. ಆ್ಯಕ್ಚುಲಿ ಅವ್ರು ಬಂದಿರೋದು ಮಗಳಿಗೆ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋಕೆ, ಬಟ್ ಇವರು ಎಮರ್ಜೆನ್ಸಿಗೆ ಬಂದರು. ಜಸ್ಟ್ 2 days ಬ್ಯಾಕ್ ಅವರಿಗೆ ಇಮಿಡಿಯೇಟಾಗಿ ಹೇಳಿ ಸಜೆಷನ್ ಮಾಡಿ ಸರ್ಜರಿ ಮಾಡಿದ್ವಿ. ಇಂಟೆಸ್ಟೈನ್ಸ್ ಆಲ್ರೆಡಿ 50% ಬ್ಲಡ್ ಲಾಸ್ ಆಗ್ತಾಯಿತ್ತು. ಇಮಿಡಿಯೇಟಾಗಿ ಸರ್ಜರಿ ಮಾಡೋದ್ರಿಂದ ಸೇವ್ ಆಯಿತು. ದ ಮೇಜರ್ ಆಪ್ರೇಷನ್ ಪ್ರಿವೆಂಟ್ ಆಯಿತು ಅವರಿಗೆ. ಸೊ ದಿಸ್ ಇಸ್ ಒನ್ ಥಿಂಗ್ ವೇರ್ ಟೈಮ್ಲಿ ಇಂಟರ್ವೆನ್ಷನ್ ಇಸ್ ಆಲ್ವೇಸ್ ಸೇವ್ಸ್ ದ ಇಂಟೆಸ್ಟೈನ್ಸ್. ಎಸ್ ಡಾಕ್ಟರ್, ತುಂಬ ಜನಕ್ಕೆ ಸರ್ಜರಿ ಅಂದ ತಕ್ಷಣ ಭಯ, ಹೇಗೆ ಇದನ್ನು ಅವಾಯ್ಡ್ ಮಾಡಬೇಕು ಅನ್ನುವಂಥದ್ದು. ಸಾಕಷ್ಟು ಜನ ಅಂದರೆ ಹೇಳ್ಕೊಳ್ಳೋದೇ ಇಲ್ಲ ಈ ಸಮಸ್ಯೆ ಬಗ್ಗೆ. ಸೊ ಅರ್ಲಿ ಡಿಟೆಕ್ಷನ್ ಅನ್ನೋದು ಕೂಡ ಸಾಕಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೊ ಇನ್ನು ಡಾಕ್ಟರ್, ಈ ಹರ್ನಿಯಾ ಈ ಸಮಸ್ಯೆ ಇರುವಂಥವ್ರು ಯಾವ ರೀತಿಯಾಗಿ ಅಂದರೆ ಅವರ ಲೈಫ್ ಸ್ಟೈಲ್ ಮ್ಯಾನೇಜ್ ಮಾಡಬೇಕು ಅಂತ ಹೇಳೋದು? ಈಗ ಹರ್ನಿಯಾ ಬರಬಾರ್ದು ಅಂದರೆ ಈಗ ವೆಯ್ಟ್ ಲಾಸ್ ಚೆಕ್ ಮಾಡ್ಕೋಬೇಕು. ಈಗ ಕ್ರಾನಿಕ್ ಸ್ಮೋಕರ್ಸ್ ಇರ್ತಾರೆ, ಅದನ್ನು ಸ್ಟಾಪ್ ಮಾಡಬೇಕು. ಈಗ ಏಜ್ ಆದವ್ರಿಗೆ ಪ್ರಾಸ್ಟಾಟಿಕ್ ಸಿಮ್ಟಮ್ಸ್ ಇರುತ್ತೆ, ಇನ್ಕ್ರೀಸ್ಡ್ ಫ್ರೀಕ್ವೆನ್ಸಿ ಆಫ್ ಯೂರಿನ್. ಈಗ ನೈಟಲ್ಲಿ ಮತ್ತೆ ಹೇಳೋದು, ಬ್ಲ್ಯಾಡರ್ ಕಂಪ್ಲೀಟ್ ಎಂಪ್ಟಿ ಆಗಲ್ಲ, ಅಂಥ ಪೇಷಂಟ್ಗೆ ಯೂರಾಲಜಿಸ್ಟ್ ಅಟೆನ್ಷನ್ ಮಾಡಬೇಕು. ಈಗ ವೀಸಿಂಗ್ ಇರೋರನ್ನ ಇವೆಲ್ಲ ಟ್ರೀಟ್ಮೆಂಟ್ ಮಾಡ್ಕೋಬೇಕು. ಹೆವಿ ವೆಯ್ಟ್ ಲಿಫ್ಟು, ಡೆಡ್ ಲಿಫ್ಟು ಅವೆಲ್ಲ ಅವಾಯ್ಡ್ ಮಾಡಿಕೊಂಡ್ರೆ ಇದು ಹರ್ನಿಯಾ ಪ್ರಿವೆನ್ಷನ್ ಮಾಡ್ಕೋಬೋದು. ಡಾಕ್ಟರ್, ಹರ್ನಿಯಾ ಸಮಸ್ಯೆ ಇರೋರು ಅಂದರೆ ಸರ್ಜರಿ ಆದಮೇಲೂ ಕೂಡ ಅವ್ರಿಗೆ ಸ್ಕ್ರೀನಿಂಗ್ ಎಷ್ಟು ಅಗತ್ಯ ಇರುತ್ತೆ? ಅಂದರೆ ರೆಗ್ಯುಲರ್ ಚೆಕಪ್ಸ್ ರುಟೀನ್ ಆಗಿ ಮಾಡಿಸ್ಕೊಳ್ತಾ ಇರಬೇಕಾ ಅಂತ? ಹೌದು, ಈಗ ಸರ್ಜರಿ ಆದಮೇಲೆ ಇಮಿಡಿಯೇಟ್ ರಿಕರೆನ್ಸ್ ಬರೋದಿಲ್ಲ. ಯಾಕಂದರೆ ಅದು ಡಿಫೆಕ್ಟ್ ಕ್ಲೋಸ್ ಮಾಡಿರ್ತೀವಿ, ಮೆಶ್ ಹಾಕಿರ್ತೀವಿ, ಸ್ಟ್ರೆಂಥನಿಂಗ್ ಆಗುತ್ತೆ. ಓವರ್ ಎ ಪೀರಿಯಡ್ ಆಫ್ 6 months to 1 year ನಾವು ಕ್ಲೋಸ್ ಕ್ರಾಸ್ ಚೆಕ್ ಮಾಡ್ತಾ ಇರಬೇಕು. ವೆದರ್ ದಿಸ್ ಪೇಷಂಟ್ ಡೆವಲಪ್ಸ್ ಅ ರಿಕರೆನ್ಸ್ ಆಫ್ ಹರ್ನಿಯಾ. ಯೂಶಲಿ ಪೇಷಂಟ್ಸ್ಗೆಲ್ಲ ಎಜುಕೇಟ್ ಮಾಡ್ತೀವಿ. ಏನಾದರೂ ಸಿಮ್ಟಮ್ಸ್ ಕಂಡಲ್ಲಿ, ಇಲ್ಲ ಊತ ಬಂದಂಗೆ, ಇಲ್ಲಿ ಏನಾದರೂ ಡಿಸ್ಕಂಫರ್ಟ್ ಇದ್ದಾಗ ಆಪ್ರೇಟಿವ್ ಸೈಟ್ ಇಮಿಡಿಯೇಟಾಗಿ ಬಂದು ತೋರಿಸ್ಕೊಳ್ಳಿಕ್ಕೆ ಹೇಳ್ತೀವಿ. ಡಾಕ್ಟರ್, ಸಿಮ್ಟಮ್ಸ್ ಇಲ್ಲದೆ ಕೂಡ ಈ ಸಮಸ್ಯೆ ಇರೋದಕ್ಕೆ ಸಾಧ್ಯನಾ? ಅಂದರೆ ಈಗ ರೆಗ್ಯುಲರ್ ಆಗಿ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸ್ಕೊಳ್ತಾ ಇರ್ತಾರೆ, ಅದರ ಭಾಗವಾಗಿ ಇದನ್ನು ಅಂದರೆ ರೀಡ್ ಮಾಡ್ಕೊಳ್ಳುವಂಥ ಅಗತ್ಯ ಇದೆಯಾ ಡಾಕ್ಟರ್? ಈಗ ಹೆಲ್ತ್ ಚೆಕ್ಸ್ಗೆ ಹೋದಾಗ ಯೂಶಲಿ ಹರ್ನಿಯಾ ಸ್ಕ್ರೀನಿಂಗ್ ಆಗೋದಿಲ್ಲ. ಮೇನ್ಲಿ ಅವ್ರಿಗೆ ಈಗ ಎಲ್ಡರ್ಲಿ ವುಮೆನ್ ಇದ್ದರೆ ಬ್ರೆಸ್ಟ್ ಸ್ಕ್ರೀನಿಂಗ್ ಆಗುತ್ತೆ, ಯೂಟ್ರಸ್ ಸ್ಕ್ರೀನಿಂಗ್ ಆಗುತ್ತೆ, ಹೊಟ್ಟೆ ಸ್ಕ್ರೀನಿಂಗ್ ಆಗುತ್ತೆ. ಬಟ್ ಗ್ರಾಯಿನ್ ಹರ್ನಿಯಾಸು ಆಗಲಿ ಏನೂ ಸ್ಕ್ರೀನ್ ಆಗಲ್ಲ. ಈಗ ಅಂಬ್ಲಿಕಲ್ ಹರ್ನಿಯಾಗೆ ಅಬ್ಡಮನ್ ಸ್ಕ್ರೀನ್ ಮಾಡಿದಾಗ ಪಿಕಪ್ ಆಗುತ್ತೆ. ಯೂಶಲಿ
ಅವ್ರಿಗೆ ಹೇಳ್ತಾರೆ ಇದು ಅಂಬ್ಲಿಕಲ್ ಹರ್ನಿಯಾ ಇದೆ, ಡಾಕ್ಟರ್ಗೆ ಮೀಟ್ ಮಾಡಿ. ಬಟ್ ಅವ್ರು ಹೇಳ್ತಾರೆ ನನಗೆ ಇದು ಸುಮಾರು ವರ್ಷಗಳಿಂದ ಇದೆ, ನಾನೇನಕ್ಕೆ ಹೋಗಲಿ, ನಂಗೆ ನೋವು ಕೊಡ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ ಅಂತ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಸೊ ಈ ರೀತಿ ಆಗುತ್ತೆ. ಬೆಟರ್ ಅವ್ರಿಗೆ ಡಯಾಗ್ನೋಸ್ ಆದಾಗ ಬಂದು ಭೇಟಿ ಮಾಡಿದ್ರೆ ಒಳ್ಳೆಯದು. ಓಕೆ ಡಾಕ್ಟರ್, ಇನ್ನು ಈಗ ರಿಕವರಿ ಅಂತ ಪೀರಿಯಡಲ್ಲಿ ಈ ಪೇಷಂಟ್ಸ್ಗೆ ರಿಯಕರ್ ಆಗೋದು ಅಥವಾ ಅದು ಮತ್ತೆ ಹೆಚ್ಚಾಗುವಂಥ ಚಾನ್ಸಸ್ ಇರುತ್ತಾ? ಆ ಟೈಮಲ್ಲಿ ಹೇಗೆ ಮ್ಯಾನೇಜ್ ಮಾಡಬೇಕು? ಇಲ್ಲ, ಸರ್ಜರಿ ಹಾಕಿ ಕೂಡಲೇ ಹೇಳ್ತೀವಿ, ಈಗ ಯಾವುದೇ ಆಪ್ರೇಷನ್ ಆಗಲಿ, ಟೋಟಲ್ ಹೀಲಿಂಗ್ ಟೆನ್ಸೈಲ್ ಸ್ಟ್ರೆಂತ್ ಪೇಷಂಟ್ಗೆ ಯಾವುದೇ ಸರ್ಜರಿ ಅಪಾರ್ಟ್ ಫ್ರಮ್ ಹರ್ನಿಯಾ ಆಗಲಿ ಬೇರೆ ಸರ್ಜರೀಸ್ ಆಗಲಿ 1 ವರ್ಷ ಬೇಕಾಗತ್ತೆ ಕಂಪ್ಲೀಟ್ ನಾರ್ಮಲ್ ಟೆನ್ಸೈಲ್ ಸ್ಟ್ರೆಂತ್ ಬರಲಿಕ್ಕೆ. ಸೊ ಫಸ್ಟ್ 6 weeks ಇಟ್ ವಿಲ್ ಗೋ ಇನ್ ಟು ಡಿಫ್ರೆಂಟ್ 4 stages ಆಫ್ ಹೀಲಿಂಗ್. ಸೊ ಅದರಿಂದ ನಾವು ಆಲ್ವೇಸ್ ಪ್ರಿಕಾಷನ್ಸ್ ಕೊಡ್ತೀವಿ. ಹರ್ನಿಯಾ ಆದಮೇಲೆ ಸ್ಟೇಜ್ ವೈಸ್ ಹೇಗೆ ರಿಕವರಿ ಮಾಡಿಕೊಂಡು ಏನೇನು ಕೆಲಸ ಮಾಡ್ಕೋಬೇಕು ಆ ಥರ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಕಳಿಸಿರ್ತೇವೆ ಪೇಷಂಟ್ಸ್ಗೆ. ಸೊ ದೇ ನೀಡ್ ಟು ಅವಾಯ್ಡ್ ಆಲ್ ದೋಸ್ ವರ್ಕ್. ಡಾಕ್ಟರ್, ತುಂಬ ಜನ ಪೇಷಂಟ್ಸ್ಗೆ ಅಂದರೆ ವಯಸ್ಸಾದವರಾಗಿರಬಹುದು, ಬೇರೆ ಮೆಡಿಕಲ್ ಕಾಂಪ್ಲಿಕೇಶನ್ಸ್ ಇರುತ್ತೆ, ಡಯಾಬಿಟೀಸ್ ಆಗಿರಬಹುದು ಅಥವಾ ಬೇರೆ ಆಪರೇಷನ್ಸ್ ಆಗಿರುತ್ತೆ, ಅಂಥವರಿಗೆ ಹರ್ನಿಯಾ ಸಮಸ್ಯೆ ಇದ್ದಲ್ಲಿ ಅದು ಹೆಚ್ಚು ಮಾರಕವಾಗುತ್ತಾ? ಅದು ಇದಕ್ಕೆ ಎಫೆಕ್ಟ್ ಆಗುತ್ತಾ ಡಾಕ್ಟರ್? ಇಲ್ಲ, ಇದು ನೋಡಿ, ಈಗ ಶುಗರ್ ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ ಅಂದರೆ ನಾವು ಫಿಟ್ನೆಸ್ ತೊಗೊಂಡು ಶುಗರ್ ಕಂಟ್ರೋಲ್ ಮಾಡ್ಕೋತೀವಿ. ಮತ್ತು ಹಾರ್ಟಿನ ಸಮಸ್ಯೆ ಇದ್ದರೆ ಕಾರ್ಡಿಯಾಲಜಿಸ್ಟ್ ಹತ್ರ ನೋಡ್ಕೊಂಡು ಫಿಟ್ನೆಸ್ ಮಾಡ್ತೀವಿ. ಈಗ ಮೋಸ್ಟ್ ಆಫ್ ದ ಪೇಷಂಟ್ಸ್ ಏನಾಗುತ್ತೆ, ಕಾರ್ಡಿಯಾಲಜಿ ಈಗ ಆ್ಯಂಜಿಯೋಪ್ಲಾಸ್ಟಿ ಆಗಿರ್ಬೋದು, ಈಗ ಹಾರ್ಟ್ ಅಟ್ಯಾಕ್ ಆಗಿ ಅಂಥ ಪೇಷಂಟು ಬ್ಲಡ್ ಥಿನ್ನಿಂಗ್ ಏಜೆಂಟ್ಸಲ್ಲಿ ಇರ್ತಾರೆ. ಬ್ಲಡ್ ಥಿನ್ನಿಂಗ್ ಏಜೆಂಟ್ಸ್ ಇದ್ದಾಗ 5 days ಅದನ್ನು ಸ್ಟಾಪ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಿ ಆಲ್ಟರ್ನೇಟಿವ್ ಸ್ವಿಚ್ ಓವರ್ ಬ್ರಿಡ್ಜಿಂಗ್ ಥೆರಪಿ ಅಂತ ಮಾಡ್ತೀವಿ. ಅದು ಇಂಜೆಕ್ಷನ್ಸ್ ಕೊಟ್ಕೊಂಡು ದೆನ್ ಸರ್ಜರಿ ಮಾಡ್ತೀವಿ. ಇಲ್ಲ ಸಡನ್ನಾಗಿ ಎಮರ್ಜೆನ್ಸಿ ಇದ್ದಾಗ ಸರ್ಜರಿ ಮಾಡ್ಲಿಕ್ಕೆ ಹೋದರೆ ಚಾನ್ಸಸ್ ಆಫ್ ಬ್ಲೀಡಿಂಗ್ ರಿಸ್ಕ್ ಇಸ್ ವೆರಿ ಹೈ ಇನ್ ಕಾರ್ಡಿಯಾಕ್ ಪೇಷಂಟ್ಸ್, ಯಾಕಂದರೆ ಬ್ಲಡ್ ಥಿನ್ನಿಂಗ್ ಏಜೆಂಟ್. ಸೊ ಆಲ್ವೇಸ್ ಅದಕ್ಕೆ ಹರ್ನಿಯಾ ಡಯಾಗ್ನೋಸಿಸ್ ಮಾಡಿದ್ರೆ ಫಿಟ್ನೆಸ್ ಮಾಡಿಕೊಂಡು ಪ್ರಾಪರಾಗಿ ಸರ್ಜರಿ ಮಾಡಿದ್ರೆ ರಿಕವರಿಗೆ ಏನೂ ತೊಂದರೆ ಬರೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ ಯು. ನಮಸ್ಕಾರ. ಹೆಸರು ಡಾಕ್ಟರನ್ನ ನೇರವಾಗಿ ಭೇಟಿ ಮಾಡೋದಕ್ಕೆ ಅಡ್ರೆಸ್ ಪ್ಲೇಟ್ ಇಂತಿದೆ: ಸಕ್ರಾ ವರ್ಲ್ಡ್ ಆಸ್ಪತ್ರೆ, ಔಟರ್ ರಿಂಗ್ ರೋಡ್, ದೇವರಬೀಸನಹಳ್ಳಿ, ಇಂಟೆಲ್ ಎದುರುಗಡೆ, ಬೆಂಗಳೂರು 560-103. ದೂರವಾಣಿ ಸಂಖ್ಯೆ 080 4969 4969. ಇದಾಗಿತ್ತು ಇವತ್ತಿನ ನಿಮ್ಮ ಡಾಕ್ಟರ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.